ಆಲೂರಿನಲ್ಲಿ ತಾಲೂಕು ಕೇಂದ್ರದ ಮುಖ್ಯ ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ಅಪಘಾತಗಳು ಹೆಚ್ಚಾಗಿವೆ. ಕೂಡಲೇ ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ರಸ್ತೆಯ ತುಂಬ ಗುಂಡಿಗಳು, ಗುಂಡಿಗಳ ತುಂಬ ನೀರು. ಪ್ರತಿನಿತ್ಯ ವಾಹನ ಸವಾರರು, ಶಾಲಾ ಕಾಲೇಜು ಮಕ್ಕಳು, ಪಾದಚಾರಿಗಳು ಪರದಾಡುವಂತಾಗಿದೆ. ಪಟ್ಟಣದ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮನ್ಸೂರ್ ಅರೇಬಿಕ್ ಶಾಲೆಯಿಂದ ಬೈರಪುರ ರಾಷ್ಟ್ರೀಯ ಹೆದ್ದಾರಿ ಸೇರಲು ಇರುವ ಏಕೈಕ ತಾಲೂಕಿನ ಮುಖ್ಯ ರಸ್ತೆ ಇರುವುದು ಕೇವಲ 4-5 ಕಿಲೋಮೀಟರ್ ಅಷ್ಟೇ. ಇರುವ 4-5 ಕಿಲೋಮೀಟರ್ ರಸ್ತೆಯೂ ಕೂಡ ಗ್ರಾಮೀಣ ಭಾಗದ ರಸ್ತೆಗಿಂತಲೂ ಕಡೆಯಾಗಿದೆ. ರಸ್ತೆ ಉದ್ದಕ್ಕೂ ಗುಂಡಿಗಳು, ರಸ್ತೆಯಲ್ಲಿರುವ ಗುಂಡಿಗಳಲ್ಲೆಲ್ಲ ಕೆಸರುಮಯ ನೀರು. ರಸ್ತೆ ಬದಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ನಿಲ್ಲುವ ನೂರಾರು ವಾಹನಗಳು. ಈ ಮುಖ್ಯ ರಸ್ತೆಯು ಹಾಸನದಿಂದ ಆಲೂರು ಮಾರ್ಗವಾಗಿ ಸಕಲೇಶಪುರಕ್ಕೆ ಹಾಗೂ ಸಕಲೇಶಪುರದಿಂದ ಬರುವಾಗ ಆಲೂರು ಮಾರ್ಗವಾಗಿ ಹಾಸನದ ಮುಖಾಂತರ ಪ್ರತಿನಿತ್ಯ ಸಾವಿರಾರು ವಾಹನಗಳು ಚಲಿಸುವ ಮುಖ್ಯ ರಸ್ತೆಯಾಗಿದೆ. ಇದು ಕೇವಲ ಜಿಲ್ಲೆಯ ತಾಲೂಕುಗಳ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲ, ಬೆಂಗಳೂರು ಮಂಗಳೂರು ಮುಖ್ಯ ಹೆದ್ದಾರಿ ರಸ್ತೆಯಾಗಿದ್ದು ಪ್ರತಿನಿತ್ಯ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮಂಗಳೂರು, ಪುತ್ತೂರು, ಕುಂದಾಪುರ ಹಾಗೂ ಬೆಂಗಳೂರು, ತುಮಕೂರು, ಚಿತ್ರದುರ್ಗ ಇನ್ನು ಮುಂತಾದ ಜಿಲ್ಲೆಗಳಿಗೆ ಪ್ರತಿನಿತ್ಯ ಕೆಎಸ್ಆರ್ಟಿಸಿ ಬಸ್ಸುಗಳು ಸಂಚರಿಸುತ್ತವೆ. ಹಾಗಾಗಿ ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರು ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾಗಿದೆ. ಪ್ರತಿನಿತ್ಯ 10 ಶಾಲಾ ಕಾಲೇಜುಗಳ ಬಸ್ಸುಗಳು ಸಂಚಾರ ಮಾಡ್ತವೆ. ಇಲ್ಲಿರುವ ರಸ್ತೆಯ ಗುಂಡಿಗಳು ನಿನ್ನೆ ಮೊನ್ನೆ ಆಗಿರುವ ಗುಂಡಿಗಳಲ್ಲ, 10 ವರ್ಷಗಳಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಮರುಕಳಿಸುತ್ತಿರುವ ಮರಣ ಮೃದಂಗ ಗುಂಡಿಗಳು. ಪ್ರಯಾಣಿಕರಿಗೆ ಈ ಹದಗೆಟ್ಟ ರಸ್ತೆಯಿಂದ ಮುಕ್ತಿ ಇಲ್ವೇ? ರಸ್ತೆ ಕಾಮಗಾರಿಗೆ ಅಂದಾಜು ಪಟ್ಟಿ ನಕ್ಷೆ ತಯಾರಿಸಿದವರು ವಿದ್ಯಾವಂತ ಸರ್ಕಾರಿ ಇಂಜಿನಿಯರು ಅಥವಾ ಅನಕ್ಷರಸ್ಥ ಗಾರೆ ಕೆಲಸದವರು ತಿಳಿಯದಂತಾಗಿದೆ. ರಸ್ತೆ ಬದಿ ಚರಂಡಿಗಳಿದ್ದರೂ ಚರಂಡಿಯ ನೀರು ಹಳ್ಳ ಸೇರ್ತಿಲ್ಲ. ಕೆಲವೊಂದೆಡೆ ರಸ್ತೆ ಬದಿಯ ಚರಂಡಿಗಳೇ ಮಂಗಮಾಯ ಆಗಿವೆ. ಕೆಲವೆಡೆ ರಸ್ತೆ ಬದಿಯಲ್ಲಿ ಚರಂಡಿ ಇದ್ದರೂ ರಸ್ತೆಯ ನೀರು ಚರಂಡಿಗೆ ಹೋಗುವುದಿಲ್ಲ. ಕೆಲವೆಡೆ ರಸ್ತೆಯ ಚರಂಡಿಗಳೇ ಒತ್ತುವರಿಯಾಗಿವೆ. ಕೆಲವೆಡೆ ಚರಂಡಿಗಳು ಡೆಂಗ್ಯೂ, ಚಿಕನ್ ಗುನ್ಯಾಗಳೇ ಅಲ್ಲದೆ ಹೊಸ ಬಗೆಯ ಮಾರಣಾಂತಿಕ ರೋಗಗಳಿಗೆ ಆಹ್ವಾನ ನೀಡ್ತಿವೆ. ಎಲ್ಲವೂ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು. ಕಣ್ಮುಚ್ಚಿ ಕುಳಿತಿರಲು ಕಾರಣವೇನು? ನಮ್ಮ ತಾಲೂಕಿನಲ್ಲೂ ಶಾಸಕರು ಕಾಣೆಯಾಗಿದ್ದಾರೆ. ರಸ್ತೆ ನಿರ್ಮಾಣಕ್ಕೆ ಹಾಕಿದ ಬಂಡವಾಳದ ಹಣ ಸಾರ್ವಜನಿಕರದ್ದು, ಸರ್ಕಾರದ್ದು, ಇಂಜಿನಿಯರದ್ದು, ಗುತ್ತಿಗೆದಾರರದ್ದು. ರಸ್ತೆ ಕಾಮಗಾರಿಗಾಗಿ, ರಸ್ತೆ ರಿಪೇರಿಗಾಗಿ, ಚರಂಡಿ ರಿಪೇರಿಗಾಗಿ ಪದೇ ಹಣ ಖರ್ಚು ಮಾಡ್ತಿರುವುದು ಯಾಕೆ? ಇದರಲ್ಲಿ ಪರ್ಸೆಂಟೇಜ್ ವ್ಯವಹಾರ ನಡೆಯುತ್ತಿದೆಯಾ? ವಾರ್ಡ್ಗಳ ಸದಸ್ಯರು ಏನು ಮಾಡ್ತಿದ್ದಾರೆ? ಕೇಳುವವರೇ ಇಲ್ಲದಂತಾಗಿದೆ. ಹೊಸದಾಗಿ ರಸ್ತೆ ಮಾಡುವುದು, ಮಾಡಿದ ರಸ್ತೆಯನ್ನ ಕುಡಿಯುವ ನೀರಿನ ಪೈಪ್ ಅಳವಡಿಸಲು ಮತ್ತೆ ಬಗೆಯುವುದು, ಮತ್ತೆ ರಸ್ತೆಯನ್ನ ಮುಚ್ಚುವುದು, ಮತ್ತೊಮ್ಮೆ ದೂರವಾಣಿ ಕೇಬಲ್ ಅಳವಡಿಸಲು ಅಥವಾ ಚರಂಡಿ ಕಾಮಗಾರಿಗಾಗಿಯೋ ಮತ್ತೊಂದು ಕಾಮಗಾರಿಗಾಗಿಯೋ ಮತ್ತೆ ಬಗೆಯುವುದು, ಮತ್ತೆ ಮುಚ್ಚುವುದೇ ಆಗಿದೆ. ಈ ರೀತಿಯ ಕೆಲಸಗಳನ್ನ ಮಾಡಲು ಸರ್ಕಾರ ನೇಮಕ ಮಾಡಿದ ಇಂಜಿನಿಯರ್ಸ್, ಅಧಿಕಾರಿಗಳು ಬೇಕಾ? ಕೂಲಿ ಕೆಲಸಗಾರರು ಸಾಕಾ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಈ ರೀತಿಯ ದೊಡ್ಡ ಮಟ್ಟದ ಕಾಮಗಾರಿಗಳನ್ನ ಮಾಡುವಾಗ ಇದ್ದ ಇಂಜಿನಿಯರ್ಸ್ಗಳು, ಅಧಿಕಾರಿಗಳು ಕಾಮಗಾರಿ ಮುಗಿಯುವಷ್ಟರಲ್ಲಿ ಬೇಕಾದಷ್ಟು ದುಡ್ಡು ಮಾಡಿಕೊಂಡು ಮತ್ತೊಂದೆಡೆಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಕಾಮಗಾರಿ ಮುಗಿದ ಮೇಲೆ ಬಂದ ಇಂಜಿನಿಯರ್ಸ್ಗಳು, ಅಧಿಕಾರಿಗಳು ಈ ಅವ್ಯವಸ್ಥೆಗಳನ್ನ ಕೇಳಿದ್ರೆ ಇದು ನನ್ನ ಪೀರಿಯಡ್ನಲ್ಲಿ ಆದದ್ದಲ್ಲ ಅನ್ನುವ ನಿದರ್ಶನಗಳನ್ನ ಹಲವಾರು ಇಲಾಖೆಗಳಲ್ಲಿ ನೋಡುವುದು ಇತ್ತೀಚೆಗೆ ಸಹಜವಾಗಿದೆ. ಲಕ್ಷ ಕೋಟಿ ಹಣ ಈ ರೀತಿ ನಷ್ಟವಾಗುವುದಕ್ಕೆ ಹೊಣೆ ಯಾರು ಎಂಬುದು ಕಗ್ಗಂಟಾಗಿದೆ. ಸದ್ಯ ಈಗ ನಮ್ಮ ಪಟ್ಟಣದ ಗುಂಡಿ ತಪ್ಪಿಸಲು ಎಡಕ್ಕೆ ತಿರುಗಿದರೂ ಗುಂಡಿ, ಬಲಕ್ಕೆ ತಿರುಗಿದರೂ ಗುಂಡಿ. ಆಯ ತಪ್ಪಿದರೆ ಎಲ್ಲಿಗೆ ಹೋಗುವುದು ಬದುಕಿನ ಬಂಡಿ? ದಾರಿ ಯಾವುದಯ್ಯ ವೈಕುಂಠಕ್ಕೆ ಎಂಬಂತಿದೆ ಆಲೂರಿನ ಮುಖ್ಯ ರಸ್ತೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂಚಾರ ಅನ್ನೋದು ನರಕವಾಗಿದೆ. ಬೇರೆ ಜಿಲ್ಲೆ ಹಾಗೂ ತಾಲೂಕು ಹಾಗೂ ಗ್ರಾಮಗಳಿಂದ ಪಟ್ಟಣಕ್ಕೆ ಆಗಮಿಸುವ ಸಾರ್ವಜನಿಕರು ಯಾವುದೋ ಕುಗ್ರಾಮಕ್ಕೆ ಬಂದಿದ್ದೇವೇನೋ ಎನ್ನುವ ಭಾವನೆ ಮೂಡುತ್ತಿದೆ. ದ್ವಿಚಕ್ರ ವಾಹನ ಸವಾರರು, ಆಟೋ ಚಾಲಕರು ಪ್ರತಿನಿತ್ಯ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಾನು ತಿಮ್ಶೆಟ್ಟಿ ಅಂತ ಹೇಳಿ ಈ ಆಲೂರಿನ ನಿವಾಸಿ. ಇಲ್ಲಿ ಇದು ಆಲೂರಿಗೆ ಇದು ಮೇನ್ ರಸ್ತೆ, ಮುಖ್ಯ ರಸ್ತೆ. ಇಲ್ಲಿ ಎಲ್ಲ ವಾಹನಗಳು ಇಲ್ಲೇ ತಿರುಗಾಡಬೇಕು. ಬೈಕ್ಗಳು ಎಲ್ಲ ಸ್ಕೂಲ್, ಶಾಲಾ ಕಾಲೇಜ್ ಮಕ್ಕಳೆಲ್ಲ ಇಲ್ಲೇ ತಿರುಗಾಡೋದು. ಅದರಿಂದ ಇಲ್ಲಿ ಈ ರಸ್ತೆಯನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಇಲ್ಲಿ 2 ಕಡೆಗಳಲ್ಲೂ ರಸ್ತೆ ಚರಂಡಿ ಇಲ್ಲ. ಚರಂಡಿಯಲ್ಲಿ ನೀರು ಹೋಗ್ತಲೇ ಇಲ್ಲಿ ಗುಂಡಿ ಬಿದ್ದು
ದಂಡೆ ನೀರು ಹೋಗದಲ್ಲಿ ಗುಂಡಿ ಬಿದ್ದು ಜನಸಾಮಾನ್ಯರಿಗೆ ತಿರುಗಾಡಕ್ಕಾಗ್ತಂಗೆ ವ್ಯವಸ್ಥೆ ಆಗಿದೆ. ಹಾಗೂ ಇಲ್ಲಿ ಸ್ಕೂಲ್ ಮಕ್ಕಳು ಹಾಗಾಗಿ ಬೈಕ್ಗಳು ಅಲ್ಲಿ ತಿರುಗಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕೆಲವು ಕೈಕಾಲೆಲ್ಲ ಮುರಿದು ಹೋಗಿದ್ದಾವೆ. ಇಲ್ಲಿ ಸುಮಾರು 7-8 ವರ್ಷದಿಂದ ಯಾವುದೇ ಕ್ರಮ ತಗೊಂಡಿಲ್ಲ. ಇಲ್ಲಿ ಮುನ್ಸಿಪಾಲ್ಟಿ ಆಗಲಿ ಸ್ಥಳೀಯ ಶಾಸಕರೇ ಆಗಲಿ ಬಂದು ನೋಡಿ ಗಮನ ಹರಿಸಿ ಈ ರಸ್ತೆಯನ್ನು ದುರಸ್ತಿಪಡಿಸಿಕೊಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಗುಂಡಿ ಬಿದ್ದಿದೆ, ತುಂಬ ವರ್ಷದಿಂದ ಬಿದ್ದಿದೆ. ಸರಿ ಮಾಡ್ತಾರೆ, ಮತ್ತು ಮಳೆಗಾಲದಲ್ಲಿ ಅದೇ ಥರ ಗುಂಡಿ ಬೀಳ್ತಾನೆ ಇರುತ್ತೆ. ಎಷ್ಟು ವರ್ಷ ಸರಿ ಮಾಡಿದ್ರು ಮತ್ತು ಮಳೆಗಾಲದಲ್ಲಿ ನೀರು ಬೀಳುತ್ತೆ. ತಗ್ಗಿರೋ ಜಾಗದಲ್ಲಿ ತಗ್ಗಿರೋ ಜಾಗಕ್ಕೆ ಬಂದು ನೀರು ಬಂದು ನಿಂತ್ಕೊಂಡಾಗ ವೆಹಿಕಲ್ಗಳು ಓಡಾಡಿದಾಗ ನೀರು ನಿಂತ್ಕೊಳ್ಳುತ್ತೆ ಮತ್ತು ಗುಂಡಿ ಆಗುತ್ತೆ. ರಾತ್ರಿ ಹೊತ್ತು ವೆಹಿಕಲ್ಗಳು ಏನು ಕಾಣಿಸೋದೇ ಇಲ್ಲ. ಯಾರೋ ಬಿದ್ದರೆ ಬೈಕಲ್ಲಿ ಬಂದರೆ ಕಾಣಿಸೋದಿಲ್ಲ, ಬಿದ್ದರೆ ಗೇಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಕೂಡಲೇ ಪಟ್ಟಣ ಪಂಚಾಯತಿಯವರು ಪರಿಶೀಲನೆ ಮಾಡಿ ಇದನ್ನು ಸರಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.